ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ ಜೈನ ಇದಾವೆ ಏನ್ರಿ, ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದ್ರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಕ್ಕು ಮತ್ತು ಜೈನ ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು, ಆ ರೀತಿ ಇರುವಂತದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಅಲ್ಲ ಮುಖ್ಯಮಂತ್ರಿಗಳ ತಲೆ ಕಟ್ಟುವಂತ ಪ್ರಯತ್ನ ಅದು ಆ ತರ ಏನು ಇದೆಲ್ಲ ಆಗಲ್ಲ. ಹೋದ ಸಲ ಮಾಡಿದ್ರು, ಈ ಸಲ ಬಹಳ ಜನ ಜಾಗೃತ ಆಗಿದ್ದಾರೆ. ಈ ಸಲ ಯಾರ್ದು ಆಟ ನಡೆಯಲ್ಲ, ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಈ ಯಾವುದು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತು ದಿವಸ ನಡೆಯೋದಿಲ್ಲ ಏನ್ರಿ. ಒಂದು ಏನಿದೆ, ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ. ನಾನು ಅದನ್ನೇ ಕೂಡ ಹೇಳಿದ್ದೀನಿ ನಿನ್ನೆ. ಯಾರನ್ನ ಟೀಕೆ ಮಾಡುವಂಥದ್ದು ಯಾರು, ನಮ್ದೇನಿದೆ ನಿಮ್ಗೆ ಗೊತ್ತಿದೆ. ನಾವು ಚತುರ್ವರ್ಣದಿಂದ ಹೊರಗಡೆ ಇದೀವಿ. ಬಸವಣ್ಣವ್ರು ಏನ್ ಹೇಳಿದ್ರು, ಶ್ರೇಷ್ಠ ಶೇವ್ರವರು. ವೀರಶೈವ ಮಹಾಸಭಾ ಲಿಂಗಾಯತ್ ನಾಯಕರು ನೋಡಿ, ಅವರು ನಿಮಗೆ ನಾನು ಹೇಳಿದ್ರೆ ತಪ್ಪಾಗತ್ತೆ. ಅವರು ಮಠಾಧಿಪತಿಗಳು ಒಕ್ಕೂಟದಿಂದ ಆಗಿದ್ದು. ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆ ಅಲ್ಲ, ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರು ಯಾರನ್ನೂ ಕರೆದಿಲ್ಲ. ಇಷ್ಟು ಮ್ಯಾಗ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಹುಬ್ಳಿಯಲ್ಲಿ ಆಗಿದ್ದೇನು ಗೊತ್ತಿದೆಲ್ಲ, ಯಾವ ರೀತಿಯಲ್ಲಿ ಇದು ಆಯ್ತು. ಇಲ್ಲಿ ಯಾರು ಬಸವಣ್ಣನ ಪರವಾಗಿದ್ದಾರೆ ಅವ್ರನ್ನ ಕರೀತಾರೆ ಸ್ಟ್ರೈಟ್. ನಾನಲ್ಲ, ಅವರು. ಮತ್ತು ಕಾರ್ಡು ನೋಡಿದಿರಿ, ಕಾರ್ಡ್ನಲ್ಲಿ ಸಿದ್ದರಾಮಯ್ಯ ಒಂದೇ ಹೆಸರು. ಮುಂದೆ ಕಲಹಕ್ಕೆ ಕಾರಣ ಆಗಲ್ವಾ? ಯಾವುದು ಮುಂದೆ ಕಲಹಕ್ಕೆ ವೀರಶೈವ ಲಿಂಗಾಯತ ಅಂತ ನೋಡಿ, ಅದೆಲ್ಲ ಮುಗಿದ ಅಧ್ಯಾಯ. ಈಗ ಜನ ಜಾಗೃತ ಆಗಿದ್ದಾರೆ. ಈಗ ವೀರಶೈವ ಮಹಾಸಭಾದವರು ಕೂಡ ಒಂದು ಹಂತಕ್ಕೆ ಅವರು ಹತ್ರ ಬಂದಿದ್ದಾರೆ. ದಾವಣಗೆರೆಯಲ್ಲಿ ಸಮಾವೇಶ ಆಯಿತು. ವೀರಶೈವ ಲಿಂಗಾಯತ ನಾವು ಹಿಂದೂಗಳಲ್ಲ ಅಂತ ಹೇಳಿದ್ರು. ರೆಸೊಲ್ಯೂಷನ್ ಮಾಡಿದ್ದಾರೆ. ಇಲ್ಲಿ ದಾವಣಗೆರೆ ಮಹಾದೇಶದಲ್ಲಿ ನಮ್ದು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ. ಈಗ ನಮ್ಗೆ ಅವ್ರಿಗೆ ಅರ್ಧ ದಾರಿಗೆ ಅವ್ರು ಬಂದಿದ್ದಾರೆ ಏನ್ರಿ. ಅವರು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ. ಸರ್, ಈಗ ರಾಜ್ಯ ಸರ್ಕಾರ ಇನ್ನೊಂದ್ಸಲ ಶಿಫಾರಸ್ ಕಳಿಸ್ಬೇಕಾಗತ್ತಾ ಟೆಕ್ನಿಕಲಿ? ಅದು ನೋಡೋಣ ಅಂತ. ಈಗ ನಾನು ಮಾತಾಡಕ್ ಹೋಗುದಲ್ಲ. ಈಗ ಬಹಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ, ಸುಂದರ ಕಾರ್ಯಕ್ರಮ ಆಗಿದೆ. ಅಲ್ಲಿ ಯಾರು ಕೂಡ ನೀವು ಇಂಥದ್ದು ಇದನ್ನ ಬರ್ಸ್ರಿ ಅಂತ ಹೇಳಕ್ ಹೋಗ್ಲಿಲ್ಲ. ನೀವು ನಾವು ಸಮೀಕ್ಷೆ ನಡೀತದಲ್ಲ, ಲಿಂಗಾಯತ್ ಬರ್ಸ್ರಿ, ಅದು ಯಾವ್ದನ್ನು ಕೂಡ ಹೇಳಿಲ್ಲಲ್ಲ. ಅಲ್ಲಿ ಆಗಿರುವಂತದ್ದು ಒಳ್ಳೆ ನಿರ್ಣಯಗಳನ್ನು ಕೂಡ ನೋಡಿದ್ದಾರೆ. ನಮ್ಮಲ್ಲಿ ಸಣ್ಣ ಸಣ್ಣ ಉಪಜಾತಿಗಳಿದಾವೆ, ಕುಂಬಾರ, ಕಮ್ಮಾರ, ಹಡಪದ, ಅವರೆಲ್ಲರನ್ನು ತೆಗೆದುಕೊಂಡು ಹೋಗ್ಬೇಕು. ಅವರೆಲ್ಲರೂ ನಮ್ಮಿಂದ ದೂರ ಆಗಿದ್ದಾರೆ. ಅವ್ರನ್ನ ನಾವು ಒಪ್ಕೊಂಡಿಲ್ಲ, ಅವ್ರ ಜೊತೆ ನಾವು ಸಂಬಂಧ ಬೆಳೆಸಿಲ್ಲ. ನಮ್ಮವ್ರೆ ಅವರು 104 ಉಪಪಂಗಡಗಳು ಅವರು ಕೂಡ ಇದ್ದಾರೆ. ಯಾರೇ ಹಡಪದ ಜನರ ಜೊತೆಗೆ, ಕುಂಬಾರ ಜೊತೆ, ಇವು ಮೇಲ ಜಾತಿಗಳಿಗೆ ಅವ್ರದ್ದು ಮಾಡಿಲ್ಲ. ಅವ್ರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಅವ್ರನ್ನ ನಾವು ಶಕ್ತಿ ತುಂಬಬೇಕಾಗಿತ್ತು. ಇದು ಬಸವಣ್ಣನ ಅನುಭವ ಮಂಟಪ ಏನಿತ್ತಲ್ಲ, ಯಾರಿಗೂ ಏನೋ ಕನ್ಫ್ಯೂಷನ್ ಇಲ್ಲ. ಬಸವಣ್ಣವರು ನಾವು ಚತುರ್ವರ್ಣದ ಹೊರಗಡೆ ಇದೀವಿ. ಇದ್ರಂತ ನಾವು ಹಿಂದೂ ವಿರೋಧಿಗಳಲ್ಲ, ಅಥವಾ ಯಾರು ವಿರೋಧಿಗಳು ಅಲ್ಲ, ವೀರಶೈವ ವಿರೋಧಿಗಳು ಅಲ್ಲ. ಈಗ ಜೈನರು ಸಿಕ್ಕರಿದಾರ, ಏನು ತೊಂದರೆ ಆಗಿದೆ? ಜೈನರು ಸಿಕ್ಕರಿಗೆ ಏನು ತೊಂದರೆ ಆಗಿದೆ? ಅದರಿಂದ ಏನಾದ್ರು ತಂದಿದೆ? ಯಾಕೆ ಲಿಂಗಾಯತರ ಸುತ್ತ ಕಟ್ಬೋತೀನಿ?